ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹೇಬ್ರಿಡ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಗೈಸ್, ಸಾಕಷ್ಟು ಜನ ವಿದ್ಯಾರ್ಥಿಗಳು BMTC ಬಸ್ ಪಾಸ್ ಅಪ್ಲಿಕೇಶನ್ ಯಾವ ತರ ಆಗಬೇಕು ಅಂತ ಕೇಳ್ತಿದ್ದೀರಾ. ಗೈಸ್, ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲೇ ಯಾವ ತರ BMTC ಪಾಸ್ ಅಪ್ಲಿಕೇಶನ್ ಅನ್ನು ಆಗಬೇಕು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ನೀವು ಪಾಸ್ ಯಾವ ತರ ಪಡ್ಕೋಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಎಲ್ಲ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಇಂದಾನೆ ನಾನು ಕಂಟಿನ್ಯೂಸ್ ಅಪ್ಡೇಟ್ಸ್ ಕೊಡಕ್ಕೆ ಸಾಧ್ಯ. ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಮತ್ತೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ಯಾಕಂದ್ರೆ ನೀವು ಕೊಡೋ ಲೈಕ್ ಇಂದ ನಿಮಗೆ ಕಂಟಿನ್ಯೂಸ್ ಸ್ಕಾಲರ್ಶಿಪ್ ರಿಲೇಟೆಡ್ ಇಂದ ಹಿಡಿದು ನಿಮ್ಗೆಲ್ಲ ಒಂದು ಕರ್ನಾಟಕ ಎಜುಕೇಶನಲ್ ಅಪ್ಡೇಟ್ಸ್ ಆದ್ರೆ ಕೊಡ್ತಿರ್ತೀನಿ. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ನೀವು ಜಸ್ಟ್ ಏನ್ ಮಾಡಂಗಿಲ್ಲ, ನಿಮ್ಮ ಒಂದು ಗೂಗಲ್ ಇಲ್ಲ ನಿಮ್ಮ ಒಂದು ಯಾವುದೋ ಒಂದು ಬ್ರೌಸರ್ ಕ್ರೋಮೋ ಯಾವುದೋ ಒಂದು ಓಪನ್ ಮಾಡಿ ಜಸ್ಟ್ ನೀವು BMTC ಪಾಸ್ ಅಂತ ಟೈಪ್ ಮಾಡಿ ಸಾಕು. BMTC ಪಾಸ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟು ಕೂಡಲೇ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಬೋದು. student.mybmtc.com ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲೇ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ವಿದ್ಯಾರ್ಥಿಗಳು ನೀವು ಮೊದಲು ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನಿಮಗೆ 3 ಡಾಟ್ಸ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಗಾದ್ರೆ ಹಾಕೋಬಿಡಿ. ಯಾಕಂದ್ರೆ ನೀವು ಅದು ಹಾಕೊಳ್ಳೋದ್ರಿಂದ ನಿಮಗೆ ಕ್ಲಿಯರ್ ಆಗಾದ್ರೆ ಗೊತ್ತಾಗುತ್ತೆ ನೀವು ಅಪ್ಲೈ ಮಾಡೋದಕ್ಕೆ. ಮತ್ತೆ ನೋಡಿ ಏನ್ ಮಾಡ್ತೀರಾ ಅಂದ್ರೆ ಈ ತರ ಪೇಜ್ ಓಪನ್ ಆಗಿದ ತಕ್ಷಣ ವಿದ್ಯಾರ್ಥಿಗಳು ಕೇಳ್ತಿದ್ರೆ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ನಾವೇನು ಕ್ರಿಯೇಟೇ ಮಾಡಿಲ್ಲ, ನಾವು ಹೆಂಗ್ ಹಾಕ್ಬೇಕು ಅಂತ ಕೇಳ್ತಿದ್ರ. ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕುವಂತಹ ಅವಶ್ಯಕತೆ ಇಲ್ಲ. ಯಾರು ಯೂಸರ್ ನೇಮ್ ಪಾಸ್ವರ್ಡ್ ಹಾಕ್ಬೇಡಿ. ಇಲ್ಲಿ ಸೈಡಲ್ಲಿ ನೀವು ನೋಡಬಹುದು ಅಪ್ಲೈ ಫಾರ್ ನ್ಯೂ ಸ್ಟೂಡೆಂಟ್ ಪಾಸ್. ನೀವು 10th ಅವರಾದ್ರೆ ಅಪ್ ಟು 10th ಅವರಾದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. CBSE ICSE ಅವರಾದ್ರೆ ಅಲ್ಲಿ ಕ್ಲಿಕ್ ಮಾಡಿ. PUC ಅವರಾದ್ರೆ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಡಿಗ್ರಿ ಪ್ರೊಫೆಷನಲ್ ಟೆಕ್ನಿಕಲ್ ಮೆಡಿಕಲ್ ಯೂನಿಂಗ್ PhD ಆದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಮತ್ತೆ ಸ್ಪೆಷಲ್ ಸ್ಕೂಲ್ಸ್ ಅಂತ ಇರುತ್ತಲ್ಲ, ಇಲ್ಲಿ ನಿಮಗೆ ವಿದ್ಯಾರ್ಥಿಗಳು ನೋಡಿ ನೀವು ಯಾವ ಕೋರ್ಸ್ ಇದ್ರೆ ಆ ಒಂದು ಕೋರ್ಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಿ. ನಾನು ಫಾರ್ ಎಕ್ಸಾಂಪಲ್ ನಿಮಗೆ ಡಿಗ್ರಿ ವರ್ಕ್ ತೋರಿಸ್ತೀನಿ ನೋಡಿ. ಸಾಕಷ್ಟು ಜನ ಡಿಗ್ರಿ ಅವರೇ ಕಾಮೆಂಟ್ ಮಾಡಿ ಕೇಳ್ತಿದ್ರು. ಇಲ್ಲಿ ಡಿಗ್ರಿ ಪ್ರೊಫೆಷನಲ್ ಟೆಕ್ನಿಕಲ್ ಇದೆ ಅಲ್ಲ, ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನೋಡಿ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಆದ್ರೆ ಓಪನ್ ಆಯಿತು. ಇಲ್ಲಿ ಅಪ್ಲಿಕೇಶನ್ ಓಪನ್ ಆದ ಕೂಡಲೇ ನೀವೇನ್ ಮಾಡ್ಬೇಕಂದ್ರೆ ಅಡ್ಮಿಷನ್ ನಂಬರು, ನಿಮ್ಮ ಒಂದು USN ನಂಬರು ಇಲ್ಲ ಅಡ್ಮಿಷನ್ ನಂಬರ್, ಅಡ್ಮಿಷನ್ ಮಾಡ್ಕೋಬೇಕಾದ್ರೆ ಕೊಟ್ಟಿರ್ತಾರೆ, ಆ ನಂಬರ್ ಹಾಕಿ ನಿಮ್ಮ ಒಂದು ಡೇಟ್ ಆಫ್ ಬರ್ತು, ನಿಮ್ಮ ಒಂದು ಹೆಸರು, ಸ್ಟೂಡೆಂಟ್ ನೇಮು, ಜೆಂಡರ್ ಲಿಂಗ, ನಿಮ್ಮ ಒಂದು ಇದ್ಯಾವುದು ಮೇಲ ಫಿಮೇಲ ಅನ್ನೋದು ಮೆನ್ಷನ್ ಮಾಡಿ. ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಹಾಕಿ, ಇಲ್ಲಿ RD ನಂಬರ್ ಅನ್ನ ಹಾಕಿ. ಮತ್ತೆ ಇನ್ಸ್ಟಿಟ್ಯೂಷನ್, ಯಾವ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಓದ್ತಿದ್ರೆ ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಟೈಪು, ಇನ್ಸ್ಟಿಟ್ಯೂಷನ್ ನೇಮು, ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸು, ಸ್ಟೂಡೆಂಟ್ ಅಡ್ರೆಸ್ಸು, ನಿಮ್ದು ಯಾವ್ದು ಅಡ್ರೆಸ್ ಇರುತ್ತೆ, ನೀವು ಎಲ್ಲಿಂದ ಎಲ್ಲಿ ಹೋಗ್ಬೇಕಾದ್ರೆ ನೀವೇನು ಊರ ಅಡ್ರೆಸ್ಸೇ ಆಗ್ಬೇಕಂತ ಏನಿಲ್ಲ. ನೀವು ಸ್ಟೂಡೆಂಟ್ ಅಡ್ರೆಸ್ಸಿಗೆ ಫಾರ್ ಎಕ್ಸಾಂಪಲ್ ನೀವು ಕಾಲೇಜಿಂದ 5 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತೀರಾ, ಯಾವುದೋ ಒಂದು ಹಾಸ್ಟೆಲಲ್ಲಿ ಇರ್ತೀರಾ, ಹಾಸ್ಟೆಲ್ ಅಡ್ರೆಸ್ಸೇ ಹಾಕಿ ಸಾಕು. ಇಲ್ಲಿ ಪಿನ್ ಕೋಡು, ಕೋರ್ಸು, ನೀವು ಯಾವ ವರ್ಷ, ನಿಮ್ಮ ಒಂದು ಮೊಬೈಲ್ ನಂಬರು, ನಿಮ್ಮ ಒಂದು ಸೆಮಿಸ್ಟರ್ ಯಾವುದು ಅಂತ, ಇಮೇಲ್ ID, ಆಧಾರ್ ಸಂಖ್ಯೆ. ಇಲ್ಲಿ ಪಾಸ್ ಅಮೌಂಟ್ ವಿದ್ಯಾರ್ಥಿಗಳು ಕೇಳ್ಬೋದು ಎಷ್ಟಿರುತ್ತೆ ಅಂತ. ನೀವು ಅಲ್ಲಿ RD ನಂಬರು ನಿಮ್ಮ ಒಂದು ಕ್ಯಾಟಗರಿ ಹಾಕಿದ ತಕ್ಷಣ ನಿಮ್ಮ ಪಾಸ್ ಅಮೌಂಟ್ ಎಷ್ಟು ಅಂತ ಇಲ್ಲೇ ಡಿಸ್ಪ್ಲೇ ಆಗಿ ತೋರಿಸುತ್ತೆ. ಇದನ್ನೇ ನೀವು ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ರಮ್ ಸ್ಟಾಪ್ ಎಲ್ಲಿಂದ ಎಲ್ಲಿಯವರೆಗೆ, ನಿಮ್ಗೆ ಎಲ್ಲಿಂದ ಎಲ್ಲರಿಗೂ ಪಾಸ್ ಬೇಕು, ನಿಮ್ಮ ಮನೆಯಿಂದ ನಿಮ್ಮ ಕಾಲೇಜ್ವರೆಗೆ ಅಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಬದಲಾವಣೆ ಸ್ಥಳಗಳು 2 ಆಪ್ಷನ್ ಇರುತ್ತೆ. 2 ಬದಲಾವಣೆ ಸ್ಥಳಗಳಾದರೆ ಹಾಕ್ಕೋಬೋದು. ನಿಮಗೆ ಯಾವುದಲ್ಲಿ ಅನುಕೂಲ ಇರುತ್ತೋ ಆ ಒಂದು ಬದಲಾವಣೆ ಸ್ಥಳಗಳನ್ನಾದರೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಅಪ್ಲಿಕೆಂಟ್ ಫೋಟೋ ಅಂದರೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಿ. ಅದು 1 MB ಸ್ವಲ್ಪ ಕಡಿಮೆ ಇರಬೇಕು. ಮತ್ತು ಇಲ್ಲಿ ಸ್ಕೂಲಲ್ಲಿ ಕಾಲೇಜಲ್ಲಿ ನೀವು ಫೀಸ್ ಕಟ್ಟಿರ್ತೀರಲ್ಲ, ಫೀಸ್ ರೆಸಿಪ್ಟನ್ನು ಹಾಕಿದ ಕೂಡಲೇ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಆಕ್ಸೆಪ್ಟ್ ಕೊಟ್ಬಿಟ್ಟು ಸೆಂಡ್ OTP ಕೊಡಿ ಸಾಕು. ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. BMTC ಬಸ್ ಪಾಸ್ ಅಪ್ಲಿಕೇಶನ್ ಆದರೆ ಸಬ್ಮಿಟ್ ಆಗುತ್ತೆ. ನಿಮ್ಗೊಂದು ಮೆಸೇಜ್ ಕೂಡ ಬರುತ್ತೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದ್ರಿಗೆ. ಈಗ ಅದ್ರ ಸ್ಟೇಟಸ್ ಏನಾಗಿದೆ ಅಂತ ನೀವು ಯಾವ ಥರ ಚೆಕ್ಔಟ್ ಮಾಡ್ಕೋಬೇಕಂದ್ರೆ ಇಲ್ಲೇ ಒಂದು ಸ್ಟೆಪ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ಇಲ್ಲಿ ನೋ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಇರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಒಂದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಅಲ್ಲಿ ಹಾಕ್ಬಿಟ್ಟು ಸರ್ಚ್ ಕೊಡಿ. ನಿಮ್ಮ ಕಾಲೇಜಲ್ಲೋ ಸ್ಕೂಲಲ್ಲೋ ಹೋಗಿ ವೆರಿಫೈ ಮಾಡಿಸಿ, ಅದನ್ನು ಪ್ರಿಂಟ್ಔಟ್ ತೊಗೊಂಡೋಗಿ. ಮತ್ತೆ ನೋಡಿ ಇಲ್ಲಿ ಮತ್ತೆ ನೀವು ಯಾವ ಥರ ಪಡ್ಕೋಬೇಕು ಅಂದರೆ ನೀವು ಅದೇ ಥರ ಹೋದ್ರೂ ನಡೆಯುತ್ತೆ. ಈಗ ತುಂಬ ರಶ್ ಇದ್ದರೆ ಇಲ್ಲಿ ನೀವು ಅಪಾಯಿಂಟ್ಮೆಂಟ್ ಆದರೆ ಬುಕ್ ಮಾಡ್ಕೋಬೋದು, ಯಾವ ಟೈಮ್ಗೆ ಹೋದ್ರೆ ನಿಮ್ಗೆ ಪಾಸ್ ಕೊಡ್ತಾರಂತ. ಇಲ್ಲಿ ಅಪ್ಲೈ ಸ್ಕೆಡ್ಯೂಲ್ ರೀಸ್ಕೆಡ್ಯೂಲ್ ಅಪಾಯಿಂಟ್ಮೆಂಟ್ ಅಂತ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನಾದರೆ ನಿಮ್ಮ ಒಂದು ಅಪಾಯಿಂಟ್ಮೆಂಟನ್ನು ಆದರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ನಂಬರು ನಿಮ್ಗೆ ಯಾವಾಗ ಕನ್ವೀನಿಯೆಂಟ್ ಇರುತ್ತೋ ಆ ಡೇಟ್ಗೆ ನೀವು ಏನು ಮಾಡ್ಬೋದು ಅಂದರೆ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಂಡು ಹೋಗಿ ಪಾಸ್ ತಗೋಬೋದು. ಇಷ್ಟೇ ಗೈಸ್, ಈಸಿ ಮೆಥಡ್ಸು. ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗಿ BMTC ಪಾಸನ್ನಾದರೆ ಪಡಿಬೋದು. ನಿಮ್ಗೆ ಇದರಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರು ಕಾಮೆಂಟ್ ಮುಖಾಂತರ ತಿಳಿಸಿ. ಅದ್ರ ಬಗ್ಗೆ ಒಂದು ವಿಡಿಯೋ ಆದರೂ ಬರುತ್ತೆ, ಇಲ್ಲ ಖಂಡಿತ ರಿಪ್ಲೈ ಆದರೂ ಬರುತ್ತೆ. ಇದು ಸದ್ಯಕ್ಕೆ ಅಪ್ಡೇಟ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್